ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತೊಂದು ಹೊಸ ವರ್ಷ ಮನೆ ಬಾಗಿಲಿಗೆ ಬಂದಿದೆ. ಒಂದು ವರ್ಷ ಕಳೆದು ಹೋಗೋದಂದರೆ ಸಾಮಾನ್ಯವೇ? 365 ದಿವಸ, 8768 ಗಂಟೆಗಳು, 5,25,600 ನಿಮಿಷಗಳು, 3,15,36,000 ಸೆಕೆಂಡುಗಳ ಸುದೀರ್ಘ ಕಾಲ. ಸಮಯಕ್ಕೆ ದುಡ್ಡು ಕಟ್ಟಬೇಕು ಅನ್ನೋ ನಿಯಮ ಇದ್ದಿದ್ರೆ ಬಹುಶಃ 1 ಸೆಕೆಂಡು ವೇಸ್ಟ್ ಆಗದ ಹಾಗೆ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ತಿದ್ವೇನೋ ನಾವು. ಆದರೆ ಪ್ರತಿನಿತ್ಯ ಸಮಯ ಫ್ರೀಯಾಗಿ ಸಿಗುತ್ತಿರುವ ಕಾರಣ ನಮಗದ್ರ ಬೆಲೆ ಏನು ಎಂಬುದು ಮುಖ್ಯ ಆಗ್ತಾ ಇಲ್ಲ. ಆದರೆ ಇನ್ನು ಮುಂದೆ ಹಾಗಾಗಲು ಬಿಡೋದು ಬೇಡ ಫ್ರೆಂಡ್ಸ್. ಸಮಯಕ್ಕೂ ಗೌರವ ಕೊಡೋಣ. ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಒಂದು ಮಾತಿದೆ. ಅಂದರೆ ಸರಿಯಾದ ಆರಂಭ ಅರ್ಧ ಗೆಲುವಿದ್ದಂತೆ. ಈ ವರ್ಷದ ಪ್ರತಿದಿನ ಪ್ರತಿಕ್ಷಣ ತುಂಬ ಸಾರ್ಥಕವಾಗುವಂತೆ ಒಂದು ಪ್ಲ್ಯಾನ್ ಮಾಡೋಣ. ಅಷ್ಟೇ ಅಲ್ಲ, ಕಟ್ಟುನಿಟ್ಟಾಗಿ ನಾವೇ ಮಾಡಿದ ಪ್ಲ್ಯಾನನ್ನು ನಾವು ಯಶಸ್ವಿಗೊಳಿಸೋಣ. ಬದುಕಿನ ಹಾದಿ ಇಲ್ಲಿಯವರೆಗೂ ಟ್ರಯಲ್ ಆ್ಯಂಡ್ ಎರರ್ ಆಗಿತ್ತು. ಕಾರಣ ಪರಿಣಾಮಗಳನ್ನು ಸ್ವಲ್ಪ ಕೂಡ ಆಲೋಚಿಸದೆ ಕಳೆದು ಹೋಗಿರಬಹುದು. ಆದರೆ ಧ್ಯಾನ ನಮ್ಮೆಲ್ಲರ ಬದುಕಿನ ವ್ಯಾಖ್ಯಾನವನ್ನೇ ಬದಲಿಸಿಬಿಟ್ಟಿದೆ. ಹೊಸ ವರ್ಷ ಒಂದು ದಿನದ ಮಟ್ಟಿನ ಆಚರಣೆಯಾಗದೆ ವರ್ಷ ಪೂರ್ತಿ ಪ್ರತಿಕ್ಷಣ ಸಂಭ್ರಮವಾಗಲಿ. ಅದಕ್ಕಾಗಿ ನಾವು ಹೊಸ ವರ್ಷವನ್ನು ಹೊಸ ಜೀವನವನ್ನಾಗಿ ಮಾಡಿಕೊಳ್ಳೋಣ. ಅರ್ಥಪೂರ್ಣ ಜೀವನಕ್ಕಾಗಿ ನನ್ನದೊಂದಿಷ್ಟು ಪ್ಲ್ಯಾನ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ. ಮೊದಲನೇದು, ನಮ್ಮ ಪ್ರತಿದಿನದ ಆರಂಭ ಹಾಗೂ ಮುಕ್ತಾಯ ತಪ್ಪದೆ ಧ್ಯಾನದಿಂದಲೇ ಆಗಲಿ. ನಿಜ ಫ್ರೆಂಡ್ಸ್, ಧ್ಯಾನದಿಂದಲೇ ದಿನವನ್ನು ಆರಂಭಿಸೋದು, ಧ್ಯಾನದಿಂದಲೇ ದಿನವನ್ನು ಕೊನೆಗೊಳಿಸೋದು ನಮ್ಮ ಜೀವನದ ಪ್ಲ್ಯಾನ್ನ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ಯಾಕಂದರೆ ಧ್ಯಾನ ಇಡೀ ದಿನಕ್ಕೆ ಬೇಕಾಗೋ ಚೈತನ್ಯವನ್ನು ಕೊಡುತ್ತೆ. ಹಾಗೆಯೇ ಇಡೀ ದಿನದಲ್ಲಿ ನಮ್ಮ ಸರಿ ತಪ್ಪುಗಳನ್ನು, ನಮ್ಮ ಬೇಕು ಬೇಡಗಳನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಧ್ಯಾನ ತುಂಬಾ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಇನ್ನು ಎರಡನೇ ಪಾಯಿಂಟ್, ಅರ್ಧ ಗಂಟೆಯ ನಿಯಮಿತ ಎಕ್ಸಸೈಸ್. ಅದು ಯಾವುದೇ ತರಹದ ಎಕ್ಸಸೈಸ್ ಆಗಿರ್ಬೋದು. ಅದು ಜಿಮ್ ಆಗಿರ್ಬೋದು, ನಡಿಗೆ ಆಗಿರ್ಬೋದು, ಓಟ ಆಗಿರ್ಬೋದು, ಅಥವಾ ನಿಮಗೆ ತಿಳಿದಂತಹ ಯಾವುದೇ ಕೈ ಕಾಲು ದೇಹವನ್ನು ಚೆನ್ನಾಗಿ ಅಲುಗಾಡಿಸುವಂಥ ಎನಿ ಟೈಪ್ ಆಫ್ ಎಕ್ಸಸೈಸ್ ಪ್ರತಿನಿತ್ಯ ಅಷ್ಟನ್ನಾದರೂ ನಾವು ಮಾಡಲೇಬೇಕು. ಯಾಕಂದರೆ ನಮ್ಮಲ್ಲಿ ಇಮ್ಯುನಿಟಿಯನ್ನು ಸ್ಟ್ಯಾಂಡ್ ಮಾಡುವಂತಹ ಕೆಲವು ಚಾನಲ್ಗಳು ಇರ್ತವೆ. ಅವುಗಳನ್ನು ನಾವು ಪ್ರತಿ ದಿವಸ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತಂದರೆ ದೇಹದ ಎಲ್ಲ ಭಾಗಗಳಿಗೂ ಒಂದು ಸ್ಪೀಡ್ ಟೆಂಪ್ರೇಚರನ್ನು ಕೊಡಬೇಕಾಗತ್ತೆ. ಅದಕ್ಕಾಗಿ ಮಿನಿಮಮ್ ಅರ್ಧ ಗಂಟೆಯ ನಿಯಮಿತ ಧ್ಯಾನವನ್ನು ಅಭ್ಯಾಸ ಮಾಡಿಕೊಳ್ಳೋದು ಎಲ್ಲ ರೀತಿಯಿಂದಲೂ ಒಳ್ಳೆಯದು ಫ್ರೆಂಡ್ಸ್. ಇನ್ನು ಮೂರನೇದು, ಸಾತ್ವಿಕ ಆಹಾರ. ಏನಿದು ಸಾತ್ವಿಕ ಆಹಾರ ಅಂತಂದರೆ? ಸಾತ್ವಿಕ ಆಹಾರ ಅಂತಂದರೆ ನಮ್ಮ ಬಾಡಿಗೆ ಫ್ರೆಂಡ್ಲಿ ಆಗಿರುವಂಥ ಆಹಾರ ಫ್ರೆಂಡ್ಸ್. ನಮ್ಮ ದೇಹಕ್ಕೆ ಸರಳವಾಗಿ ಡೈಜೆಸ್ಟ್ ಆಗುವಂತಹ ಸಿಂಪಲ್ ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತು ನಮ್ಮ ದೇಹಕ್ಕೆ ತುಂಬಾ ನೀಡಿರತಕ್ಕಂತಹ ಸರಳವಾದ ಮನೆಯಲ್ಲಿ ತಯಾರಿಸಿದ ಆಹಾರಕ್ಕೆ ನಾವು ಮಹತ್ವ ಕೊಡೋಣ. ಯಾಕಂದರೆ ಆರೋಗ್ಯಕ್ಕಾಗಿ, ಆಮೇಲೆ ಸಾಧನೆಗಾಗಿ ದೇಹದ ಒಂದು ಫಿಟ್ನೆಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಬಾಡಿ ಫಿಟ್ನೆಸ್ಗೆ ಸಾತ್ವಿಕ ಆಹಾರವೇ ಎಲ್ಲದಕ್ಕಿಂತ ತುಂಬಾ ಪ್ಲಸ್ ಪಾಯಿಂಟ್. ಹಾಗಾಗಿ ಸಾತ್ವಿಕ ಆಹಾರಕ್ಕೆ ಮಹತ್ವ ಕೊಡೋಣ. ನಮ್ಮ ಪ್ರತಿನಿತ್ಯದ ಊಟದಲ್ಲಿ 75% ಫೈಬರ್ ಇರಬೇಕು. ಆ ಥರ ಊಟದ ಪ್ಲ್ಯಾನನ್ನು ಮಾಡಿಕೊಳ್ಳೋಣ ಫ್ರೆಂಡ್ಸ್. ಇನ್ನು 4ನೇ ಪಾಯಿಂಟ್, ಮೈಂಡ್ಫುಲ್ ಆದಂಥ ವರ್ಕ್. ನೀವು ಯಾವುದೇ ಕೆಲಸವನ್ನು ಮಾಡಿರಿ, ತುಂಬಾ ಮನಸ್ಸು ಕೊಟ್ಟು ಶ್ರದ್ಧೆಯಿಂದ ಮಾಡಿರಿ. ಅದು ಚಿಕ್ಕದಾದ ಒಂದು ಕಸ ಗುಡಿಸೋ ಕೆಲಸನೇ ಆಗಿರ್ಬೋದು, ದೊಡ್ಡದಾದಂತಹ ಒಂದು ಪೋಸ್ಟ್ನಲ್ಲಿರ್ತಕ್ಕಂಥ ಜವಾಬ್ದಾರಿನೇ ಆಗಿರ್ಬೋದು. ತುಂಬಾ ಶ್ರದ್ಧೆಯಿಂದ ಕೆಲಸಗಳನ್ನು ಮಾಡೋದು ನಮ್ಮ ವ್ಯಕ್ತಿತ್ವದ ಒಂದು ಐಡೆಂಟಿಟಿ ಆಗಬೇಕು ಫ್ರೆಂಡ್ಸ್. ಈ ರೂಢಿ ನಮ್ಮನ್ನು ತುಂಬಾ ಉತ್ತುಂಗಕ್ಕೇರಿಸುತ್ತೆ. ತುಂಬ ದೊಡ್ಡ ದೊಡ್ಡ ಸಾಧಕರೆಲ್ಲರೂ ಬೆಳೆದಿದ್ದು ಅವರವರ ಶ್ರದ್ಧೆಯಿಂದನೇ. ಹಾಗಾಗಿ ನಾವು ಕೂಡ ಯಾವುದೇ ಕೆಲಸ ಆಗಿರಲಿ ಅದನ್ನು
ತುಂಬಾ ಶ್ರದ್ಧೆಯಿಂದ ಮಾಡ್ಕೊಳ್ಳೋದನ್ನು, ಮೈಂಡ್ಫುಲ್ಲಾಗಿ ಅಂದರೆ ಹ್ಯಾಪಿಯಾಗಿ ಮಾಡೋದನ್ನು ರೂಢಿಸ್ಕೊಳ್ಳೋಣ. ಇನ್ನು ನೆಕ್ಸ್ಟ್, ನೋ ಕಂಪ್ಲೇಂಟ್ಸ್. ನಮ್ಮ ಲೈಫಲ್ಲಿ ಪ್ರತಿನಿತ್ಯ ನಮ್ಮ ಎನರ್ಜಿ ಲಾಸ್ ಆಗೋದೇ ಇನ್ನೊಬ್ಬರ ಬಗ್ಗೆ ನಾವು ಕಂಪ್ಲೇಂಟ್ಸ್ ಮಾತಾಡೋದ್ರಿಂದ. ಹಾಗಾಗಿ ಯಾವುದೇ ವಿಚಾರವಾಗಿ ಆಬ್ಜೆಕ್ಷನ್ಗಳೇ ಇಲ್ಲದಂತೆ ಇರೋದನ್ನು ನಾವು ನೀಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಕೆಲಸಗಳನ್ನು ಮಾಡೋದನ್ನು ರೂಢಿಸ್ಕೊಂಡ್ರೆ ತುಂಬ ಎನರ್ಜಿಯನ್ನು ನಾವು ಸೇವ್ ಮಾಡ್ಕೊಳ್ತೀವಿ. ಇವತ್ತಿನ ಅತಿ ಮುಖ್ಯ ಅಗತ್ಯ ಏನಪ್ಪ ಅಂದರೆ, ನಾವು ಎನರ್ಜಿ ಪಡ್ಕೊಳ್ಳೋದು ಎಷ್ಟು ಮುಖ್ಯನೋ ಎನರ್ಜಿಯನ್ನು ಸೇವ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್, ಆಲ್ವೇಸ್ ಬಿ ಇನ್ ಪ್ರೆಸೆಂಟ್. ವಾಸ್ತವ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳೋಣ. ಸದಾ ವಾಸ್ತವದಲ್ಲಿ ಇರೋದನ್ನು ರೂಢಿಸಿಕೊಳ್ಳೋಣ. ನಮ್ಮ ಮನಸ್ಸು ಯಾವಾಗಲೂ ಹಿಂದಿನ ಆಲೋಚನೆಗಳು ಅಥವಾ ಮುಂದಿನ ಆಲೋಚನೆಗಳಲ್ಲಿ ತೊಡಗಿರೋದನ್ನು ತಪ್ಪಿಸ್ಬೇಕು ಅಂತಂದರೆ ತುಂಬಾ ಅವೇರ್ನೆಸ್ಸಿಂದ ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ರೂಢಿಸ್ಕೋಬೇಕು. ಇದನ್ನು ನಾವೇ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದನ್ನು ರೂಢಿಸ್ಕೊಂಡ್ರೆ ಮಾತ್ರ ನಾವು ತುಂಬಾ ಪವರ್ಫುಲ್ ಆಗ್ತೀವಿ ಫ್ರೆಂಡ್ಸ್. ಏನು ಬೇಕಾದನ್ನು ಸಾಧನೆ ಮಾಡಬೇಕು ಅಂತಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ರೂಢಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ನಗುವೇ ನಮ್ಮ ಆಭರಣ ಆಗಿರಬೇಕು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನೀವು ಏನೇ ಕೆಲಸ ಮಾಡ್ತಿರಲಿ, ಎಂಥದ್ದೇ ಪರಿಸ್ಥಿತಿನಿರಲಿ, ಒಂದು ಚಿಕ್ಕ ನಿಮ್ಮ ಮುಗುಳ್ನಗು ಎಲ್ಲವನ್ನ ಸರಾಗವಾಗಿ ನಡೆಸ್ಕೊಟ್ಬಿಡತ್ತೆ. ಜೊತೆಗೆ ಅರ್ಧ ಗಂಟೆ ಓದನ್ನು ಪ್ರತಿನಿತ್ಯ ನಾವು ರೂಢಿಸ್ಕೊಳ್ಳೋಣ. ನಿಮಗೆ ಬೇಕಾದಂಥ ನಿಮ್ಮ ಇಷ್ಟವಾದ ಫೀಲ್ಡನ್ನ ಯಾವುದೇ ಪುಸ್ತಕವನ್ನು, ಯಾವುದೇ ಮಾಹಿತಿಯನ್ನು ಅಥವಾ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಅದರಲ್ಲಿ ಇರ್ತಕ್ಕಂಥ ಅತ್ಯುತ್ತಮ ಅಂಶಗಳನ್ನು, ಕೊನೆಯ ಪಕ್ಷ ಒಂದು ಶ್ಲೋಕ, ಒಂದು ಭಗವದ್ಗೀತೆಯ ವಾಕ್ಯ, ಒಂದು ವಚನ, ಚಿಕ್ಕದಾಗಿ ಒಂದು ಸಣ್ಣ ಓದನ್ನು ರೂಢಿಸ್ಕೊಳ್ಳೋಣ. ನಿತ್ಯದಲ್ಲಿ ಒಂದು ಪುಟದ ಓದು ನಿಮ್ಮನ್ನು ಜೀವನದಲ್ಲಿ ಮಹಾನ್ ವ್ಯಕ್ತಿಯಾಗಿ ಮಾಡಬಲ್ಲದು ಫ್ರೆಂಡ್ಸ್. ತುಂಬ ಜನ ಸಕ್ಸಸ್ಫುಲ್ ಪರ್ಸನ್ಗಳ ಸೀಕ್ರೆಟ್ ಏನಪ್ಪ ಅಂದರೆ ನಿತ್ಯ ಜ್ಞಾನ ಸಂಪಾದನೆ, ಅಂದರೆ ನಿತ್ಯ ಅವರು ಓದುವಂಥದ್ದು. ಎವ್ರಿ ಡೇ ನಿಮ್ಮ ಡಿಲೀಟ್ ಬಟನನ್ನು ಯಾವಾಗಲೂ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಂಪಲ್ಸರಿ ಪ್ರತಿನಿತ್ಯ ರಾತ್ರಿ ನಿಮ್ಮ ಇವತ್ತಿನ ಜೀವನದಲ್ಲಿ ನಡೆದಂತಹ ಘಟನೆಗಳಲ್ಲಿ ಯಾವುದನ್ನು ಉಳಿಸ್ಕೊಳ್ಬೇಕು, ಯಾವುದನ್ನು ಡಿಲೀಟ್ ಮಾಡ್ಕೊಳ್ಬೇಕು, ಮತ್ತು ಅದನ್ನು ನಾಳೆಗೆ ಕ್ಯಾರಿ ಆನ್ ಮಾಡಬಾರ್ದು, ಅದರದ್ದು ಯಾವುದೇ ಎಫೆಕ್ಟ್ಸ್ ನಮ್ಮ ಲೈಫ್ ಮೇಲೆ ಆಗಬಾರ್ದು. ಆ ಥರ ಕೆಲವೊಂದಿಷ್ಟನ್ನು ನಾವು ಮರೀಲೇಬೇಕಾಗಿರುತ್ತೆ. ಹಾಗಾಗಿ ಹೆಚ್ಚಿನ ಸಮಯವನ್ನು ವೇಸ್ಟ್ ಮಾಡ್ಕೊಳ್ಳೋದೇ ಪ್ರತಿನಿತ್ಯ ರಾತ್ರಿ ಒಂದು ಕ್ರಾಸ್ ಚೆಕ್ ಮಾಡಿಕೊಂಡು ನಮಗೆ ಬೇಡವಾದದ್ದನ್ನು ಅವತ್ತೇ ಡಿಲೀಟ್ ಮಾಡಿಬಿಡೋಣ ಫ್ರೆಂಡ್ಸ್, ಮನಸ್ಸಿನಿಂದ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾರು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೋ ಅವರು ತುಂಬಾ ಸಂತೋಷವಾಗಿರ್ತಾರೆ ಫ್ರೆಂಡ್ಸ್. ಮುಂದಿನದು, ಎಕ್ಸೆಪ್ಟ್ ಆಲ್ ದ ಥಿಂಗ್ಸ್. ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತಮುತ್ತ ಬರುವಂಥ ಎಲ್ಲ ವಿಚಾರಗಳನ್ನು ನೀವು ಒಪ್ಪಿಕೊಳ್ಳೋದನ್ನು ಕಲೀರಿ. ಯಾವುದನ್ನು ವಿರೋಧಿಸೋದನ್ನು ಬಿಟ್ಬಿಡಿ ಫ್ರೆಂಡ್ಸ್. ಝೀರೋ ರೆಸಿಸ್ಟಿವಿಟಿಯನ್ನು ಬೆಳೆಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಬುದ್ಧ ಪ್ರಜ್ಞೆಯನ್ನು ಒಂದು ಸ್ವಲ್ಪ ನಾವು ಬೆಳೆಸ್ಕೋಬೇಕು. ಅಂದರೆ ನಾವು ರೆಸ್ಪಾನ್ಸಿಬಲ್ ಆಗಿರಬೇಕು. ನಮ್ಮ ಜೀವನದ ಪ್ರತಿ ಕ್ಷಣದ ಪ್ರತಿ ಘಟನೆಯ ಜವಾಬ್ದಾರಿ ನಾವೇ ಆಗಿರಬೇಕು. ಅದನ್ನು ನಾವು ಯಾವಾಗ ತಗೊಳ್ಳೋದಕ್ಕೆ ಶುರು ಮಾಡ್ತೀವೋ ಅದನ್ನೇ ನಾವು ಬುದ್ಧ ಪ್ರಜ್ಞೆ ಅಂತ ಕರಿತೀವಿ. ಜೊತೆಗೆ ಮಾತನಾಡೋದಕ್ಕಿಂತ ಮುಂಚೆ ಒಂದು ಬಾರಿ ನಿಮ್ಮ ವರ್ಡ್ಸ್ಗಳನ್ನು ತೂಕ ಮಾಡಿ. ವೇಗ್ ಯುವರ್ ವರ್ಡ್ಸ್ ಬಿಫೋರ್ ಯು ಟಾಕ್. ನೀವು ಮಾತನಾಡೋ ಮುಂಚೆ ನಿಮ್ಮ ಶಬ್ದಗಳನ್ನು ಒಮ್ಮೆ ತೂಗಿ ನೋಡಿ, ಇದರಿಂದ ನನ್ನ ವ್ಯಕ್ತಿತ್ವಕ್ಕೇನಾದರೂ ಡ್ಯಾಮೇಜ್ ಆಗುತ್ತಾ, ಈ ಮಾತಿನ ಅಗತ್ಯ ನನಗಿದೇನಾ ಅಂತ. ಹಾಗೆಯೇ ಸೆಲ್ಫ್ ಡಿಸ್ಕವರಿ, ಸ್ವಯಂ ಅನ್ವೇಷಣೆಯ ಹಾದಿಯಲ್ಲಿ ನಿತ್ಯ ತುಂಬಾ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡುವಂತ ಸಸ್ಯಾಹಾರಿಗಳಾಗಿ ತುಂಬಾನೇ ಆರೋಗ್ಯಕರವಾಗಿ ಬದುಕಲಿಕ್ಕೆ ನಾವು ಸಾಧ್ಯ. ಎಲ್ಲ ಕೆಲಸಗಳ ಮಧ್ಯೆ ಯಾವುದೇ ನಮ್ಮನ್ನು ನಾವು ಅರಿಯುವಂತಹ ಯಾವುದ್ಯಾವುದೋ ಒತ್ತಾಯದ ಕಾರಣಕ್ಕೆ, ಇನ್ಯಾವುದೋ ಅನಿವಾರ್ಯದ ಕಾರಣಕ್ಕೆ ಬಂದಂತಹವುಗಳಾಗಿವೆ. ಹಾಗಂತ ಇವತ್ತಿನ ಅರಿವನ್ನ ನಾವೇಕೆ ಕಳೆದುಕೊಳ್ಬೇಕು? ಇವತ್ತಿನ ಆರೋಗ್ಯಕ್ಕಾಗಿ ನಮ್ಮ ನಿಮ್ಮೆಲ್ಲರ ಅವಶ್ಯಕತೆಗಳನ್ನ ಬದಲಾಯಿಸಿಕೊಳ್ಳಬೇಕಾದ ಸಮಯ ಇದು. ಹಾಗಾಗಿ ನಾವೇಕೆ ವಿರಾಟ್ರನ್ನ ಫಾಲೋ ಮಾಡಬಾರ್ದು? ಸೊ ಇದರಿಂದ ಸಸ್ಯಾಹಾರಿಗಳಾಗಿ ಸಾಧನೆಯ ಶಿಖರವನ್ನೇರಿ ಎಲ್ಲರಿಗೆ ಇದು ಸಾಧ್ಯ ಅನ್ನೋದನ್ನು ತೋರಿಸಿದ್ದಾರೆ. ಹಾಗಾಗಿ ನಾವುಗಳು ನೆಪಗಳನ್ನು ಹೇಳದೆ ಸಸ್ಯಾಹಾರವನ್ನ ಫಾಲೋ ಮಾಡಿ. ಜೊತೆಗೆ ವಿರಾಟ್ ತಮ್ಮ ಪ್ರತಿ ಸಾಧನೆಗೆ ಹೊರಡುವ ಮುನ್ನ ಒಂದು ಮೆಂಟಲ್ ರಿಹರ್ಸಲ್ ಮಾಡ್ಕೊಳ್ತಾರೆ. ಯಾವಾಗ್ಲೂ ಸುಮ್ಮನೆ ಕೂತು ಮೌನದಲ್ಲಿ ಪಾಸಿಟಿವ್ ರಿಹರ್ಸಲ್, ನಿಮ್ಮ ಜೀವನ ಅಂದ್ರೆ ತಮಗೆ ತಾವೇ ಪಾಸಿಟಿವ್ ಆದಂತಹ ಸೆಂಟೆನ್ಸಸ್ ಗಳನ್ನ ಹೇಳಿಕೊಳ್ತಾರೆ. ಐ ಆಮ್ ಇನ್ಕ್ರೆಡಿಬಲ್, ನಾನು
ಗೆದ್ದೇ ಗೆಲ್ತೀನಿ, ನಾನು ಇಷ್ಟೊಂದು ಸಾಧನೆ ಮಾಡ್ತೀನಿ ಅಂತಕ್ಕಂಥದ್ದು. ಇದೆಲ್ಲ ಒಂದು ತರದ ಬ್ರೈನ್ ಆಕ್ಟಿವಿಟಿ. ಈ ಬ್ರೈನ್ ಆಕ್ಟಿವಿಟಿಗೆ ಧ್ಯಾನ ತುಂಬಾ ಸಹಾಯಕಾರಿ. ನೀವು ಸಸ್ಯಾಹಾರಿಗಳಾದ್ರೆ ಸಾತ್ವಿಕ ಆಹಾರ, ಸಾತ್ವಿಕ ಮನಸ್ಸನ್ನ ರೂಪಿಸುತ್ತೆ. ಜೊತೆಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ನಿಮ್ಮ ಬ್ರೈನ್ ಅನ್ನ ಪಾಸಿಟಿವ್ ವೇನಲ್ಲಿ ಫೋಕಸ್ ಮಾಡೋದಕ್ಕೆ ನಮ್ಮ ಜೀವನ ಇರೋದೇ ಸೆಲೆಬ್ರೇಟ್ ಧ್ಯಾನ ಹಾಗೂ ಸಸ್ಯಾಹಾರ ನಮ್ಮ ನಿಮ್ಮೆಲ್ಲರ ಪಾಲಿನ ನಿತ್ಯದ ಸೂತ್ರಗಳಾಗಲಿ. ಇದು ಭಾರತೀಯ ಸಂಸ್ಕೃತಿಯ ಹೆಮ್ಮೆ ಆಗಲಿ. ಇವತ್ತಿನ ಈ ನನ್ನ ಮಾಹಿತಿ ವಿರಾಟನ ವಿಶ್ವಸ್ವರೂಪವನ್ನ ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡ್ಕೊಳ್ಳಿ. ನಾನು ಕೂಡ ಸಸ್ಯಾಹಾರಿ ಆಗ್ತೀನಿ. ನನ್ನ ಒಂದು ಮಾನಸಿಕ ಸ್ಥಿತಿಮಿತಿಯನ್ನ ಜೈಸಾನ್ ವೈಸಾಮನ್ ಅಂದ್ರೆ ನಿಮ್ಮ ಆಹಾರದಂತೆ ನಿಮ್ಮ ಮನಸ್ಸು ಕೂಡ ಸಂತೋಷವನ್ನೇ ಎಲ್ಲ ಕಡೆ ಹರಡಿ ನೀವು ಅರಿತುಕೊಂಡು ಒಂದು ಚಿಕ್ಕ ಬದಲಾವಣೆಯನ್ನು ಬೆಳಕು ಮಾಡಿಕೊಳ್ಳಿ. ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಆರೋಗ್ಯ ಇದೆಲ್ಲದರಲ್ಲಿ ಆಗತಕ್ಕಂತಹ ಅತಿ ಕ್ಷಿಪ್ರ ಬದಲಾವಣೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್. ಈ ನಿಮ್ಮ ನಿರ್ಧಾರ ಸರ್ವವ್ಯಾಪಿಯಾಗಲಿ, ಇಡೀ ಜಗತ್ತನ್ನ ಆವರಿಸಲಿ. ಪತ್ರಿಜಿಯವರ ಸಸ್ಯಾಹಾರ ಜಗತ್ತು ಬೇಗನೆ ಸಾಕಾರವಾಗಲಿ. ನಿಮ್ಮೆಲ್ಲರಿಗೆ ಶುಭ ಹಾರೈಸ್ತೇನೆ. ಹ್ಯಾಪಿ ಡೇ, ಹ್ಯಾಪಿ ಲೈಫ್. ಥ್ಯಾಂಕ್ ಯು.